ಇವತ್ತಿನ ಈ ಕಾರ್ಯಕ್ರಮ ಏನು, ಯಾವ ಉದ್ದೇಶದಿಂದ ಕರೆದಿದ್ದಾರೆ ಅಂತ ಈಗಾಗಲೇ ನಿಮಗೆ ಒಂದು ಟ್ರೈನಿಂಗ್ ಕೂಡ ಶುರು ಮಾಡಿದ್ದಾರೆ. ಸಾಮಾನ್ಯವಾಗಿ ಸನ್ನದ್ಧರಾರು ಈ ತರ ಬಂದು ಕೂತ್ಕೊಂಡು ಈ ರೀತಿ ಕೇಳೋದು ಬಹಳ ಕಷ್ಟ. ಆದ್ರೂ ಮಧ್ಯಾಹ್ನವರೆಗೆ ನೀವು ಸಹಿಸ್ಕೋಬೇಕು. ಯಾಕಂದ್ರೆ ಇದು ರಾಜ್ಯ ಮಟ್ಟದಲ್ಲಿ ಬಹಳ ನಾನು ಗಮನಿಸಿದೆ. ನೋಟಿಫಿಕೇಶನ್ ಆದಾಗಿನಿಂದ ನೋಟಿಫಿಕೇಶನ್ ಪೂರ್ತಿ ನಾನು ಓದಿದ್ದೀನಿ. ಆನಂತರ ಕೆಲವು ಅಬಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಸೈಯದ್ ಅಫ್ರೀನ್ ಮೇಡಮ್ ಜೊತೆಲೂ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ನನಗೆ ಅನಿಸಿದೇನಪ್ಪ ಅಂತಂದ್ರೆ, ಸರ್ಕಾರ ಬಹಳ ಸಮಯೋಚಿತವಾದಂತ ಒಂದು ತೀರ್ಮಾನವನ್ನ ಮಾಡಿದೆ. ಅದು ಬಹಳ ಮುಖ್ಯವಾದದ್ದು. ಇನ್ನೊಂದು, ಇಲಾಖೆ ಬಹಳ ಒಳ್ಳೆಯ ಒಂದು ಪ್ಲಾನಿಂಗ್ ಮತ್ತು ಪ್ರಿಪರೇಷನ್ ಮಾಡಿದೆ ಅಂತ ನನಗೆ ಗೊತ್ತಾಯ್ತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಹೊಸ ಒಂದು ವ್ಯವಸ್ಥೆಯನ್ನ ನಾವು ಆಡಳಿತ ಯಂತ್ರದಲ್ಲಿ ಜಾರಿಗೆ ತರುವ ಪೂರ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ತಯಾರಿ ಆಗಬೇಕು, ಒಂದು ಪ್ರಿಪೇರ್ನೆಸ್ ಅಂತ ಕರಿತೀವಿ. ಅಂಡ್ ದಿಸ್ ಪ್ರಿಪೇರ್ನೆಸ್ ಎಷ್ಟು ಮಟ್ಟಿಗೆ ನಮ್ಮ ಅಬಕಾರಿ ಇಲಾಖೆಯವರು ಮಾಡಿದ್ದಾರೆ ಅಂದ್ರೆ, ಈ ಟ್ರೈನಿಂಗ್ ಇಂದ ಒಳಗೊಂಡಂತೆ ನಮ್ಮ ಆಕ್ಷನ್ ಅನ್ನ ಸಂಪೂರ್ಣ ಶೆಡ್ಯೂಲ್ ಕೂಡ ಅವರು ವರ್ಕೌಟ್ ಮಾಡಿಬಿಟ್ಟಿದ್ದಾರೆ. ದಿಸ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ವಿಚ್ ಐ ಶುಡ್ ಅಪ್ರಿಶಿಯೇಟ್ ಆಲ್ ದೋಸ್ ಹೂ ಆರ್ ಅಟ್ ದ ಟಾಪ್ ಆಫ್ ದಿ ಹೆಲ್ಮ್ ಆಫ್ ಅಫೇರ್ಸ್ ಇನ್ ದಿ ಎಕ್ಸೈಸ್ ಡಿಪಾರ್ಟ್ಮೆಂಟ್. ಸಾಮಾನ್ಯವಾಗಿ ಈ ರೀತಿಯ ಪ್ರಿಪರೇಷನ್ ಬಹಳ ಮುಖ್ಯ. ಅದರ ಅಂಗವಾಗಿನೇ ನಿಮ್ಮೊಂದಿಗೆ ಈ ಸಂವಾದ ನಡೀತಾ ಇರೋದು. ಹೊಸದಾಗಿ ಒಂದು ಈ ಹರಾಜು ಪ್ರಕ್ರಿಯೆನ ತಂದಾಗ ಯಾಕೆ ತರಬೇಕಾಯ್ತು, ಅನಿವಾರ್ಯತೆ ಏನು, ಸರ್ಕಾರ ಯಾತಕ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಬಂದಾಗ ಒಂದು ದೃಷ್ಟಿಯಿಂದ ನಿಜ ಸರ್ಕಾರದ ಆದಾಯ ಜಾಸ್ತಿ ಆಗಬೇಕು ಅಂತ. ಆದ್ರೆ ಇಷ್ಟು ವರ್ಷಗಳಿಂದ ಇಷ್ಟೆಲ್ಲ ಲೈಸೆನ್ಸ್ಗಳು ಲ್ಯಾಪ್ಸ್ ಆಗಿತ್ತಲ್ಲ, ಡಿಫಾಲ್ಟ್ ಆಗಿತ್ತಲ್ಲ, ಡೆಡ್ ಆಗಿತ್ತಲ್ಲ, ಅದಕ್ಕೊಂದು ದಾರಿ ಬೇಕಲ್ಲ, ಅದಕ್ಕೊಂದು ಮುಕ್ತಿ ಕಾಣಿಸುವ ಉದ್ದೇಶದಿಂದ ದೃಷ್ಟಿಯಿಂದ ಒಂದು. ಇನ್ನೊಂದು, ಈಗ ಕಾಳಸಂತೆನಲ್ಲಿ ಅಥವಾ ಅಡಲ್ಟ್ರೇಷನ್ಸ್ ಅಥವಾ ಬ್ಲಾಕ್ ಅಲ್ಲಿ ಮಾರಾಟ ಮಾಡೋದನ್ನ ಗಮನಿಸ್ತಾನೆ ಇರ್ತೀವಿ. ಅದನ್ನ ತಪ್ಪಿಸಬೇಕು. ಗ್ರಾಹಕರಿಗೆ ಮತ್ತು ಸನ್ನದ್ಧದಾರರಿಗೆ ಕಾನೂನುಬದ್ಧವಾಗಿ ಈ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದ್ರೆ ಆ ವ್ಯವಸ್ಥೆಯ ಮೂಲಕ ಅರ್ಹರಿಗೆ ಕಾನೂನಿನ ಅನ್ವಯ ಅವರಿಗೆ ಸಿಗ್ಲಿಕ್ಕೆ ಸಾಧ್ಯವಿದೆಯೋ ಆ ಒಂದು ಸೌಲಭ್ಯ ಸಿಗ್ಲಿಕ್ಕೆ ಆಗುತ್ತೆ ಅನ್ನೋ ಉದ್ದೇಶ. ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಗೆ ಇಡೀ ರಾಜ್ಯದಲ್ಲಿ ಇಂತಹ ಡಿಫಾಲ್ಟ್ ಆಗಿರುವ ಅಥವಾ ಲ್ಯಾಪ್ಸ್ ಆಗಿರ್ತಕ್ಕಂಥ 569 ಸನ್ನದ್ಧಗಳಿದೆ. ಆ 569 ಸನ್ನದ್ಧಗಳಿಗೆ ಫಾರ್ ದಿ ಫಸ್ಟ್ ಟೈಮ್ ದ ಡಿಪಾರ್ಟ್ಮೆಂಟ್ ಹಸ್ ಕಮ್ ಅಪ್ ವಿತ್ ವಾಟ್ ಇಸ್ ನೋನ್ ಆಸ್ ಇ ಆಕ್ಷನ್. ಈ ಆಕ್ಷನ್ ಕೂಡ ಲೈವ್ ಆಗಿ ನಡೆಯುತ್ತೆ. ಅದು ಎಲ್ಲೋ ಕೂತ್ಕೊಂಡು ಯಾರೋ ಮಾಡೋದಲ್ಲ. ಇಟ್ ಈಸ್ ಆನ್ಲೈನ್ ಆಕ್ಷನ್. ಅದು ಹೊಸದು, ಇಲಾಖೆಗೂ ಹೊಸದು ಮತ್ತು ನಿಮ್ಗಳಿಗೂ ಹೊಸದಾದ್ರಿಂದ ಈ ಒಂದು ತರಬೇತಿ ಅನಿವಾರ್ಯತೆ ಇದೆ. ಅದು ಟೆಕ್ನಿಕಲ್ ಸೆಷನ್ ಅಲ್ಲಿ ಅವ್ರು ನಿಮ್ಗೆಲ್ಲ ಹೇಳ್ತಾರೆ ಹೇಗೆ ಶುರು ಆಗಬೇಕು. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗಿಂದ EMD ಕಟ್ಟೋದ್ರಿಂದ, ಬೇಸ್ ಪ್ರೈಸ್ ಇಂದ ಮತ್ತೆ ಹೆಂಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಎಲ್ಲವನ್ನು ಕೂಡ ನಿಮಗೆ ಸ್ಪಷ್ಟವಾಗಿ ಅವರು ತಿಳಿಸ್ತಾರೆ. ಬಟ್ ನನಗೆ ಒಂದು ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಿಂದಲೂ ಕೂಡ ಸನ್ನದ್ಧರು ಬಂದಿದ್ದೀರಿ. ನಿಮ್ಮ ಒಂದು ಉತ್ಸಾಹ ಮತ್ತು ನಿಮ್ಮ ಪ್ರತಿಕ್ರಿಯೆ ಕೂಡ ಬಹಳ ಮುಖ್ಯ. ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರದ ಜೊತೆನಲ್ಲಿ ನೀವು ಕೂಡ ಕೈ ಜೋಡಿಸಬೇಕಾಗ್ತದೆ. ಯಾಕಂದ್ರೆ ಈ ಒಂದು ಇದುವರೆಗೆ ನಾವು ಇದ್ದದ್ದು ನಿಮಗೆಲ್ಲ ಗೊತ್ತಿದೆ. ನಿಯಮ ಪ್ರಕಾರ 67, 68 ನಮ್ಮೇನು ಎಕ್ಸೈಸ್ ಆಕ್ಟ್ ಮತ್ತು ನಿಯಮಗಳಿದೆ. ಆ ನಿಯಮಗಳ ಪ್ರಕಾರ ನಾವು ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ಸೆಲೆಕ್ಷನ್ ಪ್ರಾಸೆಸ್ ಮಾತ್ರ ಈ ಹರಾಜು ಮುಖಾಂತರ ಮಾಡ್ತಾರೆ. ಆನಂತರ ಎಲ್ಲವೂ ಕೂಡ ಏನೀಗ ನೀವು ಈಗ CL2 ಮತ್ತು CL9 ಅಂತ ಈಗೇನು ಹೊಸದಾಗಿ CL2ಗೆ A ಅಂತ ಸೇರಿಸ್ತಾರೆ, CL9ಗೆ A ಅಂತ ಅಮೆಂಡ್ಮೆಂಟ್ ತಂದಿದ್ದಾರೆ. ಆ ಹೊಸ ಒಂದು ಲೈಸೆನ್ಸ್ ಗಳನ್ನ ಆ ಅರ್ಥದಲ್ಲಿ ಕೊಡ್ತಾರೆ. ಬಟ್ CL2ಗೆ ಮತ್ತು CL9ಗೆ ಏನೆಲ್ಲ ಅನ್ವಯ ಆಗುತ್ತೆ ಕಾನೂನಿನ ಪ್ರಕಾರ, ಆ ಎಲ್ಲ ಪ್ರಾವಿಷನ್ಸ್ ಕೂಡ ಇದಕ್ಕೂ ಅನ್ವಯ ಆಗುತ್ತೆ. All the provisions which are already existing as per the law, as per the rule, will also apply for this CL2A as well as CL9A. ಇದರೊಳಗಡೆ ನನಗೆ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ CL2ನೇ ಪ್ರಮಾಣ ಜಾಸ್ತಿ ಇದೆ ಅಂತ. 400ಕ್ಕೂ ಹೆಚ್ಚು ಲೈಸೆನ್ಸಸ್ 467 CL2 ಇದೆ. ದಿಸ್ ಇಸ್ ಸ್ಟೇಟ್ ಫಿಗರ್, ಇದು ರಾಜ್ಯದ ಫಿಗರ್ ಇದು. ಮತ್ತೆ ಉಳಿದ ರೆಸ್ಟ್ 90+ ಅಷ್ಟು ನಿಮಗೆ CL9A 92 ಇದೆ, 92 ಅಷ್ಟು ಇದೆ. ಸೊ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಐ ಥಿಂಕ್ ಇಟ್ಸ್ ಓನ್ಲಿ 15 ಲೈಸೆನ್ಸಸ್ ಇನ್ ಕೋಲಾರ್ ಅಂಡ್ 11 ಲೈಸೆನ್ಸಸ್ ಇನ್ ಚಿಕ್ಕಬಳ್ಳಾಪುರ ಇದಕ್ಕೆ ಸಂಬಂಧಪಟ್ಟಂಗೆ. ಬಟ್ ನಾನು ಅಲ್ಲಿ ಓದುವಾಗ ಅಲ್ಲಿ ಒಂದಕ್ಕಿಂತ ಹೆಚ್ಚು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಅಂತಿದೆ. ಐ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಮೋರ್ ದೆನ್ ಒನ್ ಆಲ್ಸೋ, ಪ್ರೊವೈಡೆಡ್ ನಾನು ಫೀ ಕಟ್ಟಬೇಕು, ನಾನು ಡಾಕ್ಯುಮೆಂಟೇಶನ್ ಎಲ್ಲ ಮಾಡಬೇಕು ಅಂತೆಲ್ಲ ಇದೆ. ಬಟ್ ನನಗೆ ಬಹಳ ಖುಷಿ ಅನಿಸಿದೆ ಏನಪ್ಪಾ ಅಂತಂದ್ರೆ, ನಮ್ಮ ಸರ್ಕಾರದ ಇಲಾಖೆಗಳು ಕೂಡ ಎಷ್ಟು ಪಾರದರ್ಶಕವಾಗಿ, ವ್ಯವಸ್ಥಿತವಾಗಿ, ಪ್ರಿಪೇರ್ ಆಗಿ ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೋಡಿ, ಇದು ನಾವು ಕಾನೂನುಬದ್ಧವಾಗಿ, ನಿಯಮಬದ್ಧವಾಗಿ ನಾವು ಈ ರೀತಿಯಾದ ಹರಾಜು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. And the first time in the history of Karnataka and first time in the history of the Excise Department.
ದಿಸ್ ಇಸ್ ಎ ವೆರಿ ನಾವೆಲ್ ಎಫರ್ಟ್ ಮೇಡ್ ಬೈ ದ ಡಿಪಾರ್ಟ್ಮೆಂಟ್. ಇಲಾಖೆ ಇಂತಹ ಒಂದು ಬಹಳ ದೊಡ್ಡ ಪ್ರಮಾಣದ ಸದುದ್ದೇಶ ಹೊಂದಿರತಕ್ಕಂತ ಒಂದು ಪ್ರಯತ್ನ ಮಾಡ್ತಿರೋದಕ್ಕೆ ನನ್ಗನ್ಸುತ್ತೆ ನಾವೆಲ್ಲರೂ ಇಲಾಖೆಗೆ ಬಹಳ ದೊಡ್ಡ ಒಂದು ಶಭಾಷ್ಗಿರಿಯನ್ನು ಕೊಡಬೇಕು ಅಂತ ನಾನು ಬಯಸ್ತೇನೆ. ಇನ್ನು ಬೇರೆ ವಿಚಾರಗಳು ನಿಮಗೆ ಟೆಕ್ನಿಕಲ್ ಸೆಷನ್ಸ್ ಎಲ್ಲ ಹೇಳ್ತಾರೆ. ನಮ್ಮ ಕೋಲಾರಕ್ಕೆ ಐ ಥಿಂಕ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 13th ಅಂತ ಅನ್ಕೋತೀನಿ. ಯುವರ್ ಶೆಡ್ಯೂಲ್ ಸ್ಟಾರ್ಟ್ ಫ್ರಮ್ 13 January ಅಲ್ಲ, 13 ಕೋಲಾರಿಗೆ ನಿಮ್ಗೆ ಡೇಟ್ಸ್ ಗಳು ಕೊಟ್ಟಿದ್ದಾರೆ, ಅದೆಲ್ಲ ಕೂಡ ನಿಮ್ಗೆ ಹೇಳ್ತಾರೆ. ಯೋಚನೆ ಮಾಡಿ, ವ್ಯಾಪಾರ ನಿಮಗೂ ಗೊತ್ತಿದೆ. ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನಿಮ್ಮ ಅನುಕೂಲಗಳು ಕೂಡ ಅನಾನುಕೂಲಗಳು ಕೂಡ ನೋಡ್ಕೊಂಡೆ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ. ಇದಿಷ್ಟು ಮಾತನ್ನ ನಾನು ಹೇಳ್ತಾ ಇವತ್ತಿನ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಬರೋದ್ರ ಮೂಲಕ ಸರ್ಕಾರದ ಆಮೇಲೆ ಅಬಕಾರಿ ಇಲಾಖೆಯ ಈ ಒಂದು ಯೋಜನೆಗೆ, ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತಾವು ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ. ಈ ಪ್ರತಿಕ್ರಿಯೆ ಹೀಗೆ ಮುಂದುವರಿಲಿ ಮತ್ತು ನಮ್ಮ ಒಂದು ಇಲಾಖೆ ಜೊತೆಗೆ ನಿಮ್ಮ ಸಂಬಂಧ ಇದೇ ರೀತಿ ವೃದ್ಧಿಸಲಿ ಅಂತ ಹೇಳ್ತಾ ಮುಂದಿನ ಒಂದು ಸೆಷನ್ಸ್ಗಳು ಯಶಸ್ವಿಯಾಗಲಿ ಮತ್ತು ಹರಾಜು ಪ್ರಕ್ರಿಯೆ ನಂತರವೂ ಕೂಡ ನಿಮಗೆ ಯಾರೆಲ್ಲ ಯಶಸ್ವಿ ಬಿಡ್ದಾರಷ್ಟು ನಿಮಗೆ ಗೊತ್ತಿದೆ. ಹರಾಜು ಅಂತಂದಾಗ ಇಲ್ಲಿ ಹೋಗಿ ಹೈಯೆಸ್ಟ್ ಬಿಡ್ಡರ್ಸ್, ಇಲ್ಲಿ L1 ಬರೋದಿಲ್ಲ, H1 ಹೈಯೆಸ್ಟ್ ಬಿಡ್ಡರ್ ವಿಲ್ ಗೆಟ್ ದ ಲೈಸೆನ್ಸ್. ಅದಕ್ಕೆ ಅವರು ನೋಡಲ್ ಆಫೀಸರ್ಸ್ ನೇಮಕ ಮಾಡಿಬಿಟ್ಟಿದ್ದಾರೆ. ಬಹಳ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ನೋಡಲ್ ಆಫೀಸರ್ಸ್ ಇರೋದು, ಲೈಸೆನ್ಸಿಂಗ್ ಅಥಾರಿಟಿ ಡೆಪ್ಟಿ ಕಮಿಷನರ್ ಇದೆ, ಆಮೇಲೆ LOA ಇಶ್ಯೂ ಮಾಡೋಕ್ಕೆ ಯಾರು, ಎಲ್ಲವನ್ನೂ ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅದೆಲ್ಲ ನಿಮಗೆ ಮನವರಿಕೆ ಮಾಡಿಕೊಡ್ತಾರೆ. ತಾವು ಭಾಗವಹಿಸಿ ನಿಮಗೇನಾದ್ರೂ ಅನುಮಾನಗಳಿದ್ರೆ, ಸಂಶಯಗಳಿದ್ರೆ, ಸಮಸ್ಯೆಗಳಿದ್ರೆ, ಸ್ಪಷ್ಟೀಕರಣಗಳು ಬೇಕಿದ್ರೆ ಕೇಳಿ. ಬಿಕಾಸ್ ಟೆಕ್ನಿಕಲಿ ಅವರೆಲ್ಲ ಇನ್ವಾಲ್ವ್ ಆಗಿರ್ತಾರೆ, ಅಡಿಷನಲ್ ಕಮಿಷನರ್, ಜಾಯಿಂಟ್ ಕಮಿಷನರ್ಸ್ ಎಲ್ಲರೂ. ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ಇವತ್ತಿನ ಈ ಕಾರ್ಯಾಗಾರದಲ್ಲಿ ತಾವುಗಳು ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ಜಿಲ್ಲಾಡಳಿತ ಪರವಾಗಿ ಮತ್ತೊಮ್ಮೆ ಹಾಗೂ ವೈಯಕ್ತಿಕವಾಗಿ ನಿಮ್ಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮಸ್ಕಾರ.